ಇನ್ನು ಗಲ್ಫ್ ರಾಷ್ಟ್ರಗಳ ವಾರ್ ನಡುವೆ ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಭಾರಿ ಪ್ರಮಾಣದಲ್ಲಿ ಕುಸಿದಿದೆ. ಮಾರ್ಚ್ 1ರಂದು 10 ಗ್ರಾಂ ಚಿನ್ನದ ದರ 1,73,000 ರೂಪಾಯಿ ಇತ್ತು. ಈಗ 1,40,000 ರೂಪಾಯಿಗೆ ಬಂದಿದೆ. ಬೆಂಗಳೂರಿನಲ್ಲಿ 24 ಕ್ಯಾರೆಟ್ 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ದೊಡ್ಡ ಮಟ್ಟದ ಇಳಿಕೆಯಾಗಿದೆ. ಕಳೆದ ವಾರದಿಂದ ಇಲ್ಲಿಯವರೆಗೆ ಬರೋಬ್ಬರಿ 32,000ದಷ್ಟು ಬೆಳೆ ಅಂದರೆ ಬೆಳ್ಳಿ ಬೆಲೆ ಇಲ್ಲಿ ಕುಸಿದು ಹೋಗಿದೆ. ನೋಡಿ, ಇವತ್ತಿನ ಚಿನ್ನದ ದರ ನೋಡಿ, 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 595 ರೂಪಾಯಿ ಇಳಿಕೆಯಾಗಿದೆ. ಪ್ರಸ್ತುತ ಎಷ್ಟಾಗಿದೆ ಅಂತ ಅಂದರೆ 14,002 ರೂಪಾಯಿ ತಲುಪಿದೆ. ಇನ್ನು 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 545 ರೂಪಾಯಿ ಇಳಿಕೆಯಾಗಿದ್ದು ಈಗ 12,835 ರೂಪಾಯಿ ಆಗಿದೆ. 18 ಕ್ಯಾರೆಟ್ ಚಿನ್ನ ಗ್ರಾಮ್ಗೆ 446 ರೂಪಾಯಿ ಕುಸಿದಿದ್ದು 10,502 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಯುದ್ಧದಿಂದಾಗಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಇಂದು ತೀವ್ರ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 1,700 ಪಾಯಿಂಟ್ ಹಾಗೂ ನಿಫ್ಟಿ 50 412 ಪಾಯಿಂಟ್ಗಳ ಕುಸಿತ ಅನುಭವಿಸಿವೆ. ಇನ್ನು ಆರಂಭಿಕ ವಹಿವಾಟಿನಲ್ಲಿ US$ ವಿರುದ್ಧ ರೂಪಾಯಿ ಮೌಲ್ಯ 33 ಪೈಸೆ ಕುಸಿದು 93.86ಕ್ಕೆ ತಲುಪಿ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಹೋಗಿದೆ. ರೂಪಾಯಿ ಮೌಲ್ಯ ಕುಸಿತ ಇರುವ ಹಿನ್ನೆಲೆ ಮಾರುಕಟ್ಟೆಯಿಂದ ವಿದೇಶಿ ಹೂಡಿಕೆದಾರರು ನಿರ್ಗಮಿಸ್ತಾ ಇದ್ದಾರೆ. ಇತ್ತ ಯುದ್ಧದ ಭೀತಿ, ಕಚ್ಚಾ ತೈಲ, ಗ್ಯಾಸ್ ಕೊರತೆ ಹಿನ್ನೆಲೆ ದೇಶೀಯ ಹೂಡಿಕೆದಾರರಿಗೂ ಆತಂಕ ಎದುರಾಗಿದೆ. ಮಾರುಕಟ್ಟೆಯಲ್ಲಿನ ಅಸ್ಥಿರತೆಯಿಂದಾಗಿ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರು ಮಾರುಕಟ್ಟೆಯಿಂದ ತಮ್ಮ ಹಣವನ್ನು ಹಿಂಪಡೆದು ಡಾಲರ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಅಮೆರಿಕದ ಆರ್ಥಿಕ ನೀತಿಗಳು ಮತ್ತು ಯುದ್ಧದ ಲಾಭದಿಂದಾಗಿ ಡಾಲರ್ ಜಾಗತಿಕ ಮಾರುಕಟ್ಟೆಯಲ್ಲಿ ಬಲಗೊಳ್ಳುತ್ತಿದೆ ಅಂತ ಹೇಳಲಾಗಿದೆ. ಮೇಡಮ್, ಇದು ಎಲ್ಲರಿಗೂ ಕೂಡ ಒಂದು ಕಡೆ ಸಿಹಿ ಸುದ್ದಿನೇ. ಈಗ ಏನು ಸಿಹಿ ಸುದ್ದಿ ಅಂದರೆ ಬಂಗಾರ ಪ್ರಿಯರಿಗೆ ಸಿಹಿ ಸುದ್ದಿ ಅಲ್ಲ, ಇದು ಬರೀ ಕಹಿ ಸುದ್ದಿ. ನಮಗೆ ಭಾರತಕ್ಕೆ ಸಿಕ್ಕಾಪಟ್ಟೆ ಕಹಿ ಸುದ್ದಿ. ಈಗ ಏನಾಗಿದೆ ಅಂತಂದ್ರೆ, ಈಗ ಯುದ್ಧ ಘೋಷಣೆ ಆದಂತಹ ಸಂದರ್ಭದಲ್ಲಿ ಇರಾನ್ ಜಲಸಂಧಿ ಕ್ಲೋಸ್ ಮಾಡಿದ್ರು. ಎಲ್ಲರಿಗೂ ಗೊತ್ತು, ತೈಲ ಅಲ್ಲಿಂದಾನೇ ಇಡೀ ಪ್ರಪಂಚಕ್ಕೆ ಪೂರೈಕೆ ಆಗ್ತಾ ಇದೆ ಅಂತ. ಸೊ ಅದು ಕ್ಲೋಸ್ ಆದ್ರೆ ಡೆಫಿನೆಟ್ಲಿ ತೈಲ ಬೆಲೆ ಜಾಸ್ತಿ ಆಗುತ್ತೆ ಅಂತ. ಸೊ ಈಗ ಬಂಡವಾಳದಾರರು, ಹೂಡಿಕೆದಾರರು ಮೇನ್ ಆಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲದೆ ಇದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹೌದಾ? ಸೊ ಡಾಲರ್ ಮೌಲ್ಯ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ತೈಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈಗ ಹೂಡಿಕೆದಾರರು ಏನ್ ಮಾಡ್ತಾ ಇದ್ದಾರೆ, ತೈಲ ಬೆಲೆ ಜಾಸ್ತಿ ಆದರೆ ಅದರಲ್ಲಿ ಲಾಭ ಜಾಸ್ತಿ ಅಲ್ಲ ಅಂತ ಕಚ್ಚಾ ತೈಲದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಕಚ್ಚಾ ತೈಲದ ಮೇಲೆ ಮತ್ತು ಡಾಲರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಬಂಡವಾಳ ತೆಗಿತಾ ಇದ್ದಾರೆ ಅವರು? ಸ್ಟಾಕ್ ಮಾರ್ಕೆಟ್ ಇಂದ ಬಂಡವಾಳ ತೆಗಿತಾ ಇದ್ದಾರೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಈ ವಾರ್ ನಡೆಯುವಂತ ಸಂದರ್ಭದಲ್ಲಿ ತುಂಬಾ ತಲ್ಲಣಗಳು ಉಂಟಾಗುತ್ತೆ, ಅನಿಶ್ಚಿತತೆ ಇರುತ್ತೆ. ಹೀಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಹೂಡಿಕೆ ಮಾಡಿದ್ರು ಆ ಹೂಡಿಕೆ ಇನ್ವೆಸ್ಟ್ಮೆಂಟ್ ಎಲ್ಲ ತೆಗೆದು ಕಚ್ಚಾ ತೈಲ ಮತ್ತು ಡಾಲರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ. ಹಾಗಾದ್ರೆ ಗೋಲ್ಡ್ ಬೆಲೆ ಯಾಕೆ ಕಡಿಮೆ ಆಗ್ತಾ ಇದೆ? ಜಾಸ್ತಿ ಆಗ್ಬೇಕಾಗಿತ್ತಲ್ಲ. ಇಂತಹ ಯುದ್ಧದ ಸಂದರ್ಭದಲ್ಲಿ ಇದು ಗೋಲ್ಡ್ ಬೆಲೆ ಜಾಸ್ತಿ ಆಗ್ಬೇಕಾಗಿತ್ತು. ಆದ್ರೆ ಗೋಲ್ಡ್ ಗಿಂತ ಅವರಿಗೆ ಲಾಭ ಡಾಲರ್ ಮತ್ತು ತೈಲ ಬೆಲೆಯಲ್ಲೇ ಇದೆ ಅಂತ ಗೊತ್ತಾಗಿ ಗೋಲ್ಡ್ ಗಿಂತ ಕಚ್ಚಾ ತೈಲ ಮತ್ತು ಡಾಲರ್ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಈಗ ಬೇಡಿಕೆ ಎಲ್ಲಿ ಇರುತ್ತೋ ಅಲ್ಲಿ ದರ ಜಾಸ್ತಿ ಆಗುತ್ತೆ, ಅಲ್ಲಿ ಲಾಭ ಜಾಸ್ತಿ ಇರುತ್ತೆ. ಸೊ ಬೇಡಿಕೆ ಈಗ ಯಾವ್ದಕ್ಕಿದೆ? ತೈಲಕ್ಕಿದೆ ಮತ್ತು ಡಾಲರ್ಗಿದೆ. ಡಾಲರ್ ಯಾಕಿದೆ ಅಂದ್ರೆ, ಭಾರತದಂತಹ 88% ತೈಲವನ್ನ ಆಮದು ಮಾಡಿಕೊಳ್ಳುವಂತಹ ರಾಷ್ಟ್ರ ಡಾಲರ್ ಮೂಲಕನೇ ಈಗ ನಾವು ತೈಲವನ್ನ ಪರ್ಚೇಸ್ ಮಾಡಬೇಕಾಗಿದೆ. ಸೊ ತೈಲ ಬೆಲೆ ಜಾಸ್ತಿ ಆಗಿದೆ, ಡಾಲರ್ ಬೆಲೆ ಮೌಲ್ಯ ಜಾಸ್ತಿ ಆಗಿದೆ. ಹೀಗಾಗಿ
ಬಹಳಷ್ಟು ಡಾಲರ್ಗಳನ್ನು ನಾವು ಪ್ರತಿ ಸಲ ಎಷ್ಟು ತಗೊಳ್ತಾ ಇದ್ವಿ ಅದಕ್ಕೆ ದುಪ್ಪಟ್ಟು ಬೆಲೆಯನ್ನು ಕೊಟ್ಟು ತೈಲವನ್ನು ತೆಗೆದುಕೊಳ್ಬೇಕಾಗಿರೋದ್ರಿಂದ ಡಾಲರ್ ಮೌಲ್ಯ ಜಾಸ್ತಿ ಆಗಿರೋದ್ರಿಂದ ಡಾಲರ್ ಈಗ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಡಾಲರ್ ಮೇಲೆ. ಸೊ ಡಾಲರ್ ಮತ್ತೆ ಕಚ್ಚಾ ತೈಲದ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರುವಂತಹ ದುಡ್ಡನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಈಗ ಅಲುಗಾಡ್ತಾ ಇದೆ. ಸೊ ಇದು ಈಗ ಎದುರಾಗ್ತಾ ಇರುವಂತಹ ಅತಿ ದೊಡ್ಡ ವಿಚಾರ. ಬಟ್ ಭಾರತದ ಈಗ ಕ್ರೂಡ್ ಬಾಸ್ಕೆಟ್ ಬೆಲೆ ದ್ವಿಗುಣ ಆಗಿದೆ, ಆದರೆ ಆ ಬೆಲೆ ಗ್ರಾಹಕರಿಗೆ ಇನ್ನೂ ಪಾಸ್ ಆನ್ ಆಗಿಲ್ಲ. ಕ್ರೂಡ್ ಆಯಿಲ್ ಈಗ ತುಂಬ ಜಾಸ್ತಿ ಆಗಿದೆ. ಭಾರತ ಈಗ ಅದನ್ನ ಗ್ರಾಹಕರಿಗೆ ಪಾಸ್ ಆನ್ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನೂ ಪಾಸ್ ಆನ್ ಮಾಡಿಲ್ಲ. ಆದರೆ ಪಾಸ್ ಆನ್ ಮಾಡದೆ ಹಾಗೆ ಇರೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗಾಗಿ ಇನ್ಮೇಲೆ ಇದು ಕ್ಷಣಿಕ ಮಾತ್ರ. ಇನ್ಮೇಲೆ ನಮಗೂ ಕೂಡ ಈ ತೈಲ ಬೆಲೆಯ ಬಿಸಿ ತಟ್ತಾ ಹೋಗುತ್ತೆ. ಈಗ ಗ್ಯಾಸ್ ಬಿಸಿ ಅಂತೂ ತಟ್ಟಿದೆ, ನಾಳೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಮೇಲೆ ಇನ್ನೂ ತಟ್ತಾ ಹೋಗುತ್ತೆ. ಮತ್ತು ರೂಪಾಯಿ ಇಷ್ಟು ಕುಸಿದಿದೆ ಡಾಲರ್ ಎದುರುಗಡೆ ಅಂತ ಅಂದರೆ ಬಹಳ ಜನ ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ಈ ದೇಶಕ್ಕೆ ಒಬ್ಬ ಸಮರ್ಥವಾದಂತಹ ಪ್ರಧಾನಿ ಇಲ್ಲ. ಈ ಹಿಂದೆ ಇದ್ದಿದ್ರೆ ನಮ್ಮ ಬಹಳ ಭಾಷಣಗಳೆಲ್ಲ ನೋಡಿದಿರ ತಾನೇ, ಇಂಟರ್ನೆಟ್ ಎಲ್ಲ. ನಮ್ಮ $1 ಡಾಲರ್ನ $1 ಸಮ ಆಗುತ್ತೆ, ನೋಡ್ತಾ ಇರಿ. ಡಾಲರ್ $1ಗೆ ನಾವೀಗ $94 ಬಂದಿದ್ದೀವಿ. ಸೊ ಬಹಳ ಜನ ಭಾಷಣ ಮಾಡೋದು $1 $1ಗೆ ಸಮ ಆಗುತ್ತೆ, ನೋಡ್ತಾ ಇರಿ ಯಾವ ರೀತಿ ಆದಂತಹ ಕ್ರಾಂತಿ ಆಗುತ್ತೆ ಅಂತ. ಸೊ ಈಗ ಹೆಂಗಾಗಿದೆ ಅಂತಂದ್ರೆ 2004-14 ಮಧ್ಯೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ರು. ಅವರು ದೊಡ್ಡ ಆರ್ಥಿಕ ತಜ್ಞರು. ಆಗ ಡಾಲರ್ ಎದುರಿಗೆ $45-60 ಇತ್ತು ರೂಪಾಯಿ. ನಂತರ $67-68 ಹೋಯ್ತು. ಆದ್ರೆ ಸುಮಾರು 50% ಅಷ್ಟು ಮೌಲ್ಯ ಕುಸಿದಿತ್ತಾಗ. ಅದಾದ ಮೇಲೆ 2014ಕ್ಕೆ ನರೇಂದ್ರ ಮೋದಿ ಅವರ NDA ಸರ್ಕಾರ ಬಂತು. ಆಗ $60 ಇತ್ತು. ಈಗ ಎಷ್ಟಾಗಿದೆ? $94 ಆಗಿದೆ. ಅಂದ್ರೆ ಸುಮಾರು 60% ರೂಪಾಯಿ ಮೌಲ್ಯ ಕುಸಿದಿದೆ. ಅಂದ್ರೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ರೂಪಾಯಿ ಮೌಲ್ಯದ ನರೇಟಿವ್, ಮೋದಿ ಅವರು ಬಂದಾಗ ಈಗ ಮಾಡ್ತಾ ಇರುವಂತಹ ನರೇಟಿವ್ ಎರಡೂ ತಪ್ಪೆ. ಯಾಕೆ ಅಂತಂದ್ರೆ ರೂಪಾಯಿಯ ಸ್ಟ್ರೆಂತ್ ಯಾವುದೇ ಪ್ರಧಾನಮಂತ್ರಿಯ ಸ್ಟ್ರೆಂತ್ ಆಗೋದಕ್ಕೆ ಸಾಧ್ಯ ಇಲ್ಲ. ರೂಪಾಯಿಗೆ ಒಂದು ಮಾರ್ಕೆಟ್ ಇರುತ್ತೆ. ಆ ಮಾರ್ಕೆಟ್ ರೆಗ್ಯುಲೇಟ್ ಮಾಡೋದು RBI. ಹೀಗಾಗಿ ಯಾವ ಪ್ರಧಾನಮಂತ್ರಿ ಬಂದ್ರು ಅಷ್ಟೇ, ಯಾವ ಪ್ರಧಾನಮಂತ್ರಿ ಹೋದ್ರು ಅಷ್ಟೇ. ಈಗ ನೋಡಿ, ವಿಶ್ವಗುರು ಮೋದಿ ಅವ್ರು ಬಂದ್ರು ಕೂಡ ಅವ್ರು ಬಂದಾಗ $60 ಇತ್ತು, ಈಗ $94 ಆಗಿದೆ. ಸೊ ಒಳ್ಳೆ ಪ್ರಧಾನಿ ಕೆಟ್ಟ ಪ್ರಧಾನಿಯಿಂದ ರೂಪಾಯಿ ಮೌಲ್ಯ ಕುಸಿಯೋದು ಅಥವಾ ರೂಪಾಯಿ ಮೌಲ್ಯ ಜಾಸ್ತಿ ಆಗೋದು ಆಗಲ್ಲ. ಅದಕ್ಕೆ ಬಹಳಷ್ಟು ಜಾಗತಿಕ ಕಾರಣಗಳು, ಬೇಕಾದಷ್ಟು ಕಾರಣಗಳು ಇರ್ತವೆ. ಸೊ ಮೋದಿ ಅವರಂತ ಸಮರ್ಥ ನಾಯಕ ಇರುವಂತ ಸಂದರ್ಭದಲ್ಲಿ ಇಷ್ಟು ಕುಸಿತ ಕಂಡಿದೆ ಅಂತಂದ್ರೆ ಅದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ, ಅದು ಪ್ರಧಾನಮಂತ್ರಿಗಳ ಮೇಲೆ ಡಿಪೆಂಡ್ ಆಗಲ್ಲ. ಇನ್ನು ಹಾರ್ಮುಜ್ ಜಲಸಂಧಿಯಿಂದ ಭಾರತದತ್ತ 2 LPG ಹಡಗುಗಳು ಬರ್ತಾ ಇದ್ದು, ಗ್ಯಾಸ್ ಅಭಾವದ ನಡುವೆ ಗುಡ್ ನ್ಯೂಸ್ ಸಿಕ್ಕಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ನೆಲೆಸಿರುವ ಬೆನ್ನಲ್ಲೇ ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕಿಕೊಂಡಿದ್ದಂಥ ಭಾರತದ ಧ್ವಜ ಹೊತ್ತ ಮತ್ತಷ್ಟು LPG ಟ್ಯಾಂಕರ್ಗಳು ತಾಯ್ನಾಡಿನತ್ತ ತಮ್ಮ ಪಯಣ ಆರಂಭಿಸಿವೆ. ಹಡಗುಗಳ ಟ್ರ್ಯಾಕಿಂಗ್ ಡೇಟಾ ಮಾಹಿತಿ ನೀಡಿರುವ ಪ್ರಕಾರ ಫೈನ್ ಗ್ಯಾಸ್ ಮತ್ತು ಜಗ್ ವಸಂತ್ ಹೆಸರಿನ 2 LPG ಟ್ಯಾಂಕರ್ಗಳು ಇಂದು ಇರಾನ್ನ ಲಾರಕ್ ಮತ್ತು ಕೇಶ್ವ ದ್ವೀಪಗಳ ಸಮೀಪದ ಜಲಪ್ರದೇಶದಲ್ಲಿ ಒಟ್ಟೊಟ್ಟಿಗೆ ಸಾಗಿ ಬರ್ತಾ ಇದ್ದಾವೆ. ಯುದ್ಧ ಪೀಡಿತ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಭಾರತದ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಅದು ಸೇಫ್ ಆಗಿ ಬರೋದು ಕೂಡ ದೊಡ್ಡ ಚಾಲೆಂಜು. ಹೌದು, ಭದ್ರತೆ ರಕ್ಷಣೆ ಕೊಟ್ಟು ಅದನ್ನ ತಗೊಂಡು ಬರೋಕೆ. ಯಾಕಂದ್ರೆ ಕಡಲ್ಗಳು ಯಾವಾಗ ಉಡಿಸ್ ಮಾಡ್ಬಿಡ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಒಂಥರ
ಬೇಕೇ ಬೇಕು, ಅನಿವಾರ್ಯತೆ. ಅಲ್ಲ, ಬಂಗಾರಕ್ಕಿಂತ ಬಹಳ ಬೆಲೆ ಬಾಳೋದು ಅಂತ. ಹೌದು ಹೌದು. ಸೊ ಅದನ್ನ ಕಾಪಾಡಿಕೊಂಡು ರಕ್ಷಿಸಿ ಭದ್ರತೆಯ ಮೂಲಕ ನಮ್ಮ ಬಂದರುಗಳಿಗೆ ತೆಗೆದುಕೊಂಡು ಬರೋದೇ ಅತಿ ದೊಡ್ಡ ಚಾಲೆಂಜ್.